ಇದಾದ ನಂತರದಲ್ಲಿ ಬಿಜೆಪಿಯವರು ಮತ್ತು JDSನವರು ಅವರು ಈ ಪ್ರಕರಣವನ್ನು ದಾರಿ ತಪ್ಪಿಸಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿರಂತರವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ತಾರಾ ಮಹೇಶ್ ಅವರು ನಿನ್ನೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ಕುಟುಂಬದ ಸದಸ್ಯರಿಗೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ SIT ತನಿಖೆ ಮುಂದೆ ಹೋಗಬಾರ್ದು, ನಿಮ್ಗೆ ಎಷ್ಟು ಬೇಕಾದರೂ ಹಣ ಕೊಡ್ತೇವೆ, ನೀವೇನೋ ಹೋದರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಆಗ್ತಿರ್ತಕ್ಕಂಥದ್ದನ್ನು ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸ್ತೀವಿ. ಕೆಲವು ಮಾಧ್ಯಮಗಳು ಹೆಣ್ಣು ಮಕ್ಕಳು ಹೋಗಿ SIT ತನಿಖೆ ಮುಂದೆ ಹಾಜರಾಗಲು ಅವರು ಹೋಗ್ತಾ ಇಲ್ಲ, ನಾವೇನಾದ್ರು ಹಾಜರಾಗಬೇಕು ಅಂತ ಹೇಳಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತೇಳಿ ತಪ್ಪು ಮಾಹಿತಿಗಳನ್ನು ಮಾಧ್ಯಮಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಯಾಕೆ ಅಂತಂದರೆ ಇಡೀ ಭಾರತ ದೇಶದೊಳಗಡೆ ಕಂಡರಿಯದ ರೀತಿಯಲ್ಲಿ ಹಣಬಲ, ತೋಳ್ಬಲ, ಜನಬಲವನ್ನು ಬಳಸಿವತ್ತು, ಅಧಿಕಾರ ಬಲವನ್ನು ಬಳಸಿವತ್ತು ಹೆಣ್ಣು ಮಕ್ಕಳನ್ನ ಬೇರೆ ಆಮಿಷಗಳು ಒಳಪಡಿಸಿ ಬೆದರಿಸಿ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಒಬ್ಬ MP ಆಗಿ ಆ ಒಂದು ಆಸಕ್ತಿಯ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡಬೇಕಾಗಿರ್ತಕ್ಕಂಥದ್ದು, ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ನಮ್ಮ ಪ್ರಜ್ವಲ್ ರೇವಣ್ಣ ಅವರೇ. ಆ ಹೆಣ್ಣು ಮಕ್ಕಳು ನನಗೆ ಕೆಲಸ ಆಗಬೇಕು, ನನ್ನ ಕುಟುಂಬ, ನನ್ನ ಗಂಡ ಸರಿ, ನಮ್ಮ ಮಕ್ಕಳು ಸರಿ, ನಾನು ಕೆಲಸ ಕೊಡ್ತೀನಿ ಸ್ವಾಮಿ, ಇಂಥ ಕೆಲಸ ಆಗಬೇಕು ಅಂತ ಹೋದರೆ ಆ ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಲ್ದೇ ಅದು ವಿಡಿಯೋ ಮಾಡಿ ಅವಂತ ವಿಕೃತ ಮನಸ್ಥಿತಿಯನ್ನು ಮೆರೆದಿರ್ತಕ್ಕಂಥ ಆ ಮನುಷ್ಯ ನಿಜವಾಗ್ಲೂ ಮನಸ್ಸತ್ವ ಮಾನವೀಯತೆ ಇದೆಯಾ ಅವನಿಗೆ? ವಿಕೃತ ಮನಸ್ಥಿತಿ ಅದಲ್ದೇ ಅವನು ಅದನ್ನು ಶೇಖರಣೆ ಮಾಡಿಟ್ಟು ಅದಾದ ನಂತರದಲ್ಲಿ ಅದನ್ನು ಆ ಒಂದು ಅಲ್ಲೇ ನೋಡ್ತಕ್ಕಂಥದ್ದು ಹೆಣ್ಮಕ್ಳನ್ನ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಬೆದರಿಕೆ ಆಗಿ ವಿಡಿಯೋ ಕಾಲ್ ಮಾಡ್ತಕ್ಕಂಥದ್ದು, ಬೆದರಿಕೆ ಇರ್ತಕ್ಕಂಥದ್ದನ್ನು ನೋಡಬೇಕು ಅನ್ನುವಂಥದ್ದು. ತಾಯಿ ಅಂತ ನೋಡಲಿಲ್ಲ, ಮನೆ ಕೆಲಸದಿಂದ ಇಳಿದು ಅವು ಯಾವ ಹೆಣ್ಣು ಮಕ್ಕಳನ್ನು ಬಿಡ್ದೇ ಆ ವಿಕೃತ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ಈಗೇನು SIT ತನಿಖೆಗೆ ಹೋಗ್ತಿದೆಯೋ ತಕ್ಷಣದಲ್ಲೇ ಬಂಧಿಸಬೇಕು. ವಿದೇಶಿ ಸಾರವಾಗಿದ್ದಾರೆ ಇವರು. ಇವತ್ತು ಯಾರು ಸಾರವಾಗಿದ್ದಾರೆ? ಯಾರು ಅವ್ರು ವಿದೇಶಕ್ಕೆ ಹೋಗ್ಲಿಕ್ಕೆ ಇಂದಿನ ಕುಂಭಕ್ಕೇನು? ಇವತ್ತು ಹುಬ್ಬಳ್ಳಿಯಲ್ಲಿ ನೇಹ ಮತ್ತು ಹೆಣ್ಣು ಮಕ್ಕಳನ್ನ ಏನು ಯಾರು ವ್ಯಕ್ತಿ ಕೊಲೆ ಮಾಡಿದರೆ ಕಠಿಣ ಶಿಕ್ಷೆ ಆಗಬೇಕು. ಆ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಅಮಿತ್ ಶಾ ಮಾತಾಡ್ತಾ ಇದ್ದಾರೆ. ಇವತ್ತು ಯಾರು ನರೇಂದ್ರ ಮೋದಿ ಮಾತಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ನೇಹ ಅಂತಕ್ಕಂಥ ಒಬ್ಬ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಬೇಕು. ಇಲ್ಲಿ 100,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ವಿಡಿಯೋ ಇಡೀ ಭಾರತ ದೇಶಾದ್ಯಂತ ಹರಿದಾಡ್ತಾ ಇದೆಯಲ್ಲ, ಹೆಣ್ಣಿನ ಘನತೆಗೆ ಕುಂತ ಇದಾರಲ್ಲ, ಹೆಣ್ಣಿನ ಮಾನ ಪ್ರಾಣ ಇದೆಯಲ್ಲ, ಇದ್ರ ಸಂಬಂಧಪಟ್ಟಂಗೆ ಅಮಿತ್ ಶಾ ಯಾಕೆ ಮಾತಾಡ್ತಾ ಇಲ್ಲ? ನರೇಂದ್ರ ಮೋದಿ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಶೋಭಾ ಕರಂದ್ಲಾಜೆ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಸುಮಲತಾ ಮೇಡಮ್ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಹಿಂದೂ ಮುಸ್ಲಿಮ್ಸ್ ಅನ್ನುವಂಥನ್ನ ಗಲಭೆಗಳನ್ನು ಎಬ್ಬಿಸಿ ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಈ ನಾಡಿನ ಹೆಣ್ಣು ಮಕ್ಕಳು ಯಾವ ರೀತಿಯಾದಂಥ ನೀವು ರಕ್ಷಣೆ ಕೊಡ್ತೀರಾ? ನೀವು ಯಾವ ರೀತಿಯಾದಂಥ ಸುರಕ್ಷತೆ ಕೊಡ್ತೀರಾ? ಈ ಏನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು. ಶೋಭಾ ಕರಂದ್ಲಾಜೆ ಮಾತಾಡಬೇಕು. ಸ್ಮೃತಿ ಮಾಡಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಪದವಲ್ಸಿದ್ರಲ್ಲ, ಸ್ಮೃತಿ ಮೇಡಮ್ ಮಾತಾಡಬೇಕು. ಆ ದಾರಿ ತಪ್ಪಿರ್ತಕ್ಕಂಥವ್ರು ಯಾರು? ನಿಮ್ಮ ಮೈತ್ರಿಕೂಟದ ಸರ್ಕಾರದ ಅಭ್ಯರ್ಥಿನೇ ಇವತ್ತು ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಹಂಗಾಗಿ ತಕ್ಷಣದಲ್ಲೇ SIT ತನಿಖೆ ಚುರುಕಾಗಬೇಕು, ಸೂಕ್ತವಾದಂಥ ತನಿಖೆ ಆಗಬೇಕು, ಆರೋಪಿಗಳನ್ನು ತಕ್ಷಣದಲ್ಲೇ ಬಂಧಿಸಬೇಕು ಅಂತೇಳಿ ಜಿಲ್ಲಾ ಜನಪರ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನು ಕೊಟ್ಟು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.